ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ಗ್ರಾಮದಲ್ಲಿ ನಡೀತಾ ಇರುವ ಕಾರ್ತಿಕ ಮಾಸದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ಬಸವರಾಜ ಮೊಕಾಸಿ ಇವರ ನೇತೃತ್ವದಲ್ಲಿ ಹುಣಸಿಕಟ್ಟಿಯಿಂದ ಉಳುವಿಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದು ಇದರ ಉದ್ಘಾಟನೆಯನ್ನು ಶ್ರೀ ಬಸವರಾಜ ದೇವರು ಹಿರೇಮಠ ಹುಣಸಿಕಟ್ಟಿ ಹೊನ್ನಿಹಾಳಮಠ ಹಾಗೂ ಶ್ರೀ ಚೆನ್ನಬಸವ ದೇವರು ಹುಣಸಿಕಟ್ಟಿ ಬಿಳಿಕೆಮಠ ಸ್ವಾಮೀಜಿಗಳು ಚಾಲನೆಯನ್ನು ನೀಡಿದರು. ಗ್ರಾಮದ ಹಿರಿಯರಾದ ಹಿರೇಮಠ ಬಂಧುಗಳು ಸಿದ್ದಯ್ಯ ಹೊಸಮಠ ಸ್ವಾಮಿಗಳು, ಸಿಎಸ್ ಮೊಕಾಶಿ, ರುದ್ರಪ್ಪ ಹೊಸಮನಿ, ಬಾಳಪ್ಪ ಹಾರೋಗೊಪ್ಪ, ಸಿದ್ದಪ್ಪ ಬಂಡಿಗಿ, ಚಂಬಣ್ಣ ತುರುಮುರಿ, ಶ್ರೀಕಾಂತ್ ಕಾಮಕರ್, ಕಲ್ಮೇಶ್ ಹುಬ್ಬಳ್ಳಿ, ರುದ್ರಪ್ಪ ಮಾಳಗಿ, ಶಿವಲಿಂಗ ಅಂಗಡಿ, ಶಿವಾನಂದ್ ಗೋಡಚಿ, ಪ್ರಕಾಶ್ ನಾಡಗೌಡ, ಮಹಾಂತೇಶ್ ಯಲ್ಲೋಜಿ, ಗಂಗಾಧರ್ ಸಂಗಣ್ಣವರ್, ಪಾಪು ಮಣ್ಣಪ್ಪನವರ್, ಸುಭಾನ್ ಚೌರಿ, ಸಿದ್ದಾರೋಡ್ ಹಾತ್ತಿರಕೀಸ್, ಕುಮಾರ್ ಕಾಜಿಗಾರ, ರುದ್ರೇಶ್ ಹೊಸಮನಿ, ಚಂಬಪ್ಪ ಹಂಚಿನಮನಿ, ಹುಣಸಿಕಟ್ಟಿ ಗ್ರಾಮದ ಸಮಸ್ತ ಗುರು ಹಿರಿಯರು ಉಪಸ್ಥಿತರಿದ್ದರು. ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ, ಕಿತ್ತೂರು ವಾಣಿ ನ್ಯೂಸ್, ಹುಣಸಿಕಟ್ಟಿ. ನಾನು ಎಂಬುವ ನಾನು ಎಂಬುವ ಭಕ್ತರಿಗೆಲ್ಲ ರೀತಿ ಹೇಳಿದಣ್ಣ, ನೀ ರೀತಿ ಹೇಳಿದಣ್ಣ. ನಾನು ಎಂಬುವ ಭಕ್ತರಿಗೆಲ್ಲ ರೀತಿ ಹೇಳಿ ಶ್ರೀ ಚೆನ್ನ ಬಸವ ಶ್ರೀ ಚೆನ್ನ ಬಸವ ಲಿಂಗಾಯ ನಮೋ. ಶ್ರೀ ಚೆನ್ನ ಬಸವ ಲಿಂಗಾಯ ನಮೋ. ಶ್ರೀ ಗುರು ಬಸವ ನೀವು ಬರ್ರಿ
कंटकदोष निवारणार्थं त्रैलोक्य संप्रदानैक्य समुल्लेखन वित्तहे सच्चिदानंद रूपाय शिवाय ब्रह्मणे नमः। व्योमां सर्वलोकानां प्रकृतिं सहस्रपारागहतां धर्मचारिणीं शम्भो प्रणमामि परां शिवां पंचास्य वदनोद्भूतान् पंचतत्त्वादिनायकान् पंचब्रह्ममयानोमि पंचाचार्यान् जगद्गुरुं धियात्रे रेणुकाचार्य शिवाचार्य शिखामणि यो वीरशैव सिद्धान्तं स्थापयामः भूतले। हर ओं शिव शिव शंभोराज्ञाय प्रवर्तमानस्याद्य ब्रह्मणो द्वितीयवरार्धे श्वेतवरः कल्पे वैवस्वतमन्वन्तरे कलियुगे प्रथमपादे जम्बूद्वीपे भरतवर्षे भरतखण्डमेरोर्दक्षिणदिग्भागे श्रीशैलस्य पश्चिमप्रदेशे कर्णाटकराज्यव्यावहारिकं चान्द्रमाणेन श्रीशालीवाहनचिकित् षष्ठी संवत्सरनामध्ये श्रीमन्नृपशालीवाहनचिकित्तम्बत्नूरं 47ನೇ विश्वावसु नाम संवत्सरे शुभ आयने शुभमासे शुभपक्ष शुभवासरे शुभनाम योगे शुभनामकरणे एवं गुणविशेषण विशिष्टायाम् अस्यां शुभतिथौ श्रीमद्वीरशैव मतवात्सल्यं सद्भक्त सुजलरान्तः श्रीमान् श्रीयुतं श्री परमपूज्यं बसवराजदेवरु हुणशिकट्टि हुण्ಣಿಹಾಳಂ ಇವರ ಸಾನ್ನಿಧ್ಯೇನ ಸಮಸ್ತ ಹುಣಶಿಕಟ್ಟಿ ಸಕಲ ಭಕ್ತವೃಂದಸ್ಯ ಇವರೆಲ್ಲರ ಸಹ ಕುಟುಂಬ ವರ್ಗಸ್ಯ ಹೇಳ್ರಿ ಕ್ಷೇಮ ಸ್ಥೈರ್ಯ ಧೈರ್ಯ वीर्य विजय अभय आयु मम कायक वाचक मानसिक ज्ञात अज्ञात सकल कंटकदोष निवारणार्थं पुत्र पौत्र धन धान्य संपत् अभिवृद्ध्यर्थं श्री उळवी चन्नबसवेश्वर पादयात्रा पूजां ಕರಿಷ್ಯೆ ಇತಿ ಸಂಕಲ್ಪೆ. ಪ್ರತಿ ವರ್ಷದಂತೆ ಈ ವರ್ಷ ಅದರ ಪಾದಯಾತ್ರೆ 2ನೇ ಪಾದಯಾತ್ರೆ ಕೂಡ ಉಳಿವಿಗೆ ಹೋಗ್ತಾ ಇದ್ದಾರೆ. ಇದರ ಬಗ್ಗೆ ಉಳಿವಿ ಬಗ್ಗೆ ಹುಣಸಿಕಟ್ಟಿಗೂ ಅನುಬಂಧ ಏನಿದೆ? ಸುಕ್ಷೇತ್ರ ಹುಣಸಿಕಟ್ಟಿ ಗ್ರಾಮದಿಂದ ಕಾರ್ತಿಕ ಮಾಸದ ನಿಮಿತ್ತ ಪಾದಯಾತ್ರೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಧರ್ಮ ಆಚಾರ ವಿಚಾರ ಪರಂಪರೆ ಸಂಸ್ಕೃತಿ ಸಂಸ್ಕಾರಗಳ ಉಳಿವಿಗಾಗಿ ಶರಣರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಿರಂತರವಾಗಿ ಹುಣಸಿಕಟ್ಟಿ ಗ್ರಾಮ ನಡೆದುಕೊಂಡು ಬಂದಂಥದ್ದಾಗಿದೆ. 12ನೇ ಶತಮಾನದಿಂದ ಅಂದಿನಿಂದ ಇಂದಿನವರೆಗೂ ಶರಣರ ಪರಂಪರೆ ಸನ್ಮಾರ್ಗವನ್ನು ಸಮಾಜದಲ್ಲಿ ಬಿತ್ತುವ ಕಾರ್ಯವನ್ನು ಹುಣಸಿಕಟ್ಟಿ ಗ್ರಾಮ ನಿರಂತರ ಮಾಡುತ್ತಾ ಬಂದಿದೆ. ಇವತ್ತಿನ ದಿನ ಸಾವಿರಾರು ಸಂಖ್ಯೆಯೊಳಗೆ ಉಳುವಿಯ ಚನ್ನಬಸವನ ದರ್ಶನಕ್ಕೆ ಪಾದಯಾತ್ರೆಯ ಮೂಲಕ ಹೊರಡ್ತಾ ಇದ್ದಾರೆ. ಎಲ್ಲರಿಗೂ ಶುಭವನ್ನು ಕೋರ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಶರಣಾರ್ಥಿ. ಆನಂದರೂಪಾಯ ಶಿವಾಯ ಪರಬ್ರಹ್ಮನೇ ನಮಃ. ಪ್ರಾತಸ್ಮರಣೀಯ ಜಗದಾದ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಪ್ರಮಥರನ್ನ ಸ್ಮರಣೆ ಮಾಡಿಕೊಂಡು ಹುಣಸಿಕಟ್ಟಿ ಹೊನ್ನಿಹಾಳ ಶ್ರೀಮಠದ ಗುರು ಪರಂಪರೆಗೆ ಹಣೆ ಮಾಡುವುದು. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಶರಣ ಸದ್ಭಕ್ತರೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶಿವ ಶರಣಾರ್ಥಿಗಳು. ಬಹಳ ವಿಶೇಷವಾಗಿರತಕ್ಕಂತಹ ಒಂದು ಪಾದಯಾತ್ರೆ. ನಾವೆಲ್ಲರೂ ಪುಣ್ಯಕ್ಷೇತ್ರವಾಗಿರತಕ್ಕಂತಹ ಈ ಹುಣಸಿಕಟ್ಟಿ ಗ್ರಾಮದಿಂದ ಹಿಡಿದು ಸುಕ್ಷೇತ್ರವಾಗಿರತಕ್ಕಂಥ ಉಳವಿಯವರೆಗೆ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವೆಲ್ಲರೂ ಕೂಡ ಭಾಗ್ಯಶಾಲಿಗಳಂತೇಳಿ ನಾವು ತಿಳ್ಕೊಳ್ಬೇಕಾಗ್ತದೆ. ಉಳವಿ ಚನ್ನಬಸವಣ್ಣವರು ಒಂದು ಮಾತನ್ನು ಹೇಳ್ತಾರೆ, ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕಿವಿಗಳು ತುಂಬಿದ ಬಳಿಕ ಕೇಳಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಮಹಾಂತ ಕೂಡಲ ಸಂಗಮ ದೇವನ ಅಂತ ತಿಳ್ಕೊಂಡು. ಅಂದ್ರೆ ನಮಗೆ ಕಣ್ಣುಗಳು ಕಿವಿಗಳು ತುಂಬಿ ಬಿಟ್ಟು ಅಂತಂತಂದ್ರೆ ಭಗವಂತನ ನಾಮಸ್ಮರಣೆ ಅನ್ನೋದು ಮರೆತು ಬಿಡ್ತೀವಿ ನಾವು. ಆದ್ರೆ ಉಳ್ವಿ ಚನ್ನಬಸವಣ್ಣ ಹೇಳ್ತಾನೆ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಆದ್ರೆ ನಮ್ಮ ಮನಸ್ಸು ಇವತ್ತು ಎಲ್ಲಿ ಹೊರಟದ ಅಂತಂತಂದ್ರೆ ಅದು ಉಳವಿಯ ಚನ್ನಬಸವಣ್ಣನ ಸನ್ನಿಧಾನಕ್ಕೆ ನಾವು ಇವತ್ತು ನಮ್ಮ ಮನಸ್ಸು ಅಲ್ಲಿ ಅರ್ಪಣೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗ ಇದು ಪಾದಯಾತ್ರೆ ಅಂತಂತಂದ್ರ ನಮ್ಮ ಮನದಲ್ಲಿ ಅಂಟಿಕೊಂಡಿರ್ತಕ್ಕಂಥ ಮಲಿನತೆಯನ್ನು ತೊಳೆಯುವಂತ ಯಾತ್ರೆ ಇದು. ಮುದ್ದೆಯಾಗಿಯ ನಾಮ ರೂಪದ ಸುದ್ದಿ ತೆಗೆಯದ ಸುತ್ತ ವಿದ್ಯೆಯನ್ನುತ ಮುದ್ದು ಮಗನಿಗೆ ಪೂಜೆ ಮಾಡುವಗೆ ನಿದ್ರೆ ಇಲ್ಲದೆ ಇದ್ದು ಬೆಳಗುವೆ ಸುಂದರ ವಿಸಸಿ ತಾರೆ ಬೆಳಗ
ಪದ್ಧತಿಯತ ಬುದ್ಧ ಬ್ರಹ್ಮನು ಎಂದು ಬೋಧಿಪಡಿ चिदङ्गं वृषभाकारं चिद्भस्मलिङ्गधारणं भस्म परिकल्पयामि कुङ्कुमं काञ्चनं दिव्यं कामिन्यकामसम्भवः कुङ्कुमेनार्चिदोषं भवदश्यान्ति प्रियत्तमे कुङ्कुमं धारयामि गन्धं धारयामि अक्षतां धवलां दिव्यां स्थिरतण्डलमिश्रितान् अर्पयामि महाभक्तप्रसीदागणनायकम् अक्षतां समर्पयामि योपां पुष्पं वेदपुष्पवान् प्रजावान् पशुमान् भवति चन्द्रमा वापां पुष्पं पुष्पवान् प्रजावान् पशुमान् भवति पुष्पं धारयामि नानाविधपरिमलपुष्पाणि समर्पयामि वनस्पतेरसोपेतगन्धाढ्योदभुक्तमग्रे सर्वदेवानां धूपोऽयं प्रतिगृह्यतां धूपमार्ग्रापयामि आगमार्थं देवानां गमनार्थं रक्षतां कुर्वे घण्टारवं भक्ति सर्वोपद्रवलाहन्तनमिति घण्टानादं समर्पयामि करपूरगौरं करुणावतारं संसारसारं मृतिकेन्द्रहारं सदा वसन्तं हृदयारविन्दे भुवं भवानी सहितं नमामि कर्पूरदीपं दर्शयामि आगमार्थं तु देवानां गमनार्थं रक्षतां कुर्वे घण्टारवं भक्त सर्वोपद्रवलाञ्छनम् इति घण्टानादं समर्पयामि ಸ್ವಲ್ಪ ಹಿಂದೆ ಬರ್ರಿ ಅಲ್ಲಿ ಹೋಗ್ರಿ ದಾಟಿ ಹೋಗ್ರಿ ಈ ಕಡೆ ನೋಡ್ರಿ